ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಈ ಕಾಂಗ್ರೆಸ್ ಪಾರ್ಟಿ ಇಷ್ಟು ದಿನ ಏನಂತ ಹೇಳ್ತಾ ಇತ್ತು, ನಾವು ಜಾತಿ ಗಣತಿ ಮಾಡ್ತೀವಿ, ಶ್ರೀಮಂತರ ಹಣವನ್ನು ಕಸಿದು ಬಡವರಿಗೆ ಹಂಚೋ ಪ್ಲ್ಯಾನಲ್ಲಿದ್ದೀವಿ, ಅದೇ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತೆಲ್ಲ ಹೇಳ್ತಾ ಇತ್ತು. ಒಂದೊಂದೇ ಹಂತದ ಚುನಾವಣೆ ಮುಗಿತಾ ಬಂತು. ಇಲೆಕ್ಷನ್ ಆದಮೇಲೆ ಗೊತ್ತಲ್ಲ, ಒಂದು ಅಲೆ ಇರುತ್ತೆ. ಆ ಅಲೆ ನೀವು ಗೆಲ್ತೀರಾ ಸೋಲ್ತೀರಾ ಅಂತ ಹೇಳಿಬಿಡುತ್ತೆ. ಈಗ ಉಳಿದಿರೋ ಕಡೆ ಒಂದಿಷ್ಟು ಇಂಪ್ಯಾಕ್ಟ್ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆ್ಯಂಡ್ ರನ್ನಿಂಗ್ ಸ್ಟಾರ್ ರಾಹುಲ್ ಗಾಂಧಿ ಹೊಸ ಘೋಷಣೆಯನ್ನು ಮಾಡಿದ್ದಾರೆ. ಅದೇನು ಅಂದರೆ, ನರೇಂದ್ರ ಮೋದಿ ಸರ್ಕಾರ ತಂದಿದ್ದ ಅಗ್ನಿಪಥ ಯೋಜನೆಯನ್ನು ಇವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಕಿತ್ತಾಕಿ ಕಸದ ಬುಟ್ಟಿಗೆ ಹಾಕ್ತಾರಂತೆ. तो मैं पहली बात आपको कहना चाहता हूं, इंडिया की सरकार आएगी, अग्निवीर योजना को उठाकर हम कूड़ेदान में फेंक देंगे. ಡಿಯರ್ ರಾಹುಲ್ ಗಾಂಧಿ, ಅದು ಅಗ್ನಿಪಥ ಯೋಜನೆ ಕಿತ್ತಾಕೋಕೆ ನಿಮ್ಮ ತಾತ ತಂದಿದ್ದ ಆರ್ಟಿಕಲ್ 370 ಅಲ್ಲ. ಅಗ್ನಿಪಥ ಯೋಜನೆ ಇರೋದೇ ಹೀಗೆ ಅಂತ ರಕ್ಷಣಾ ಸಚಿವರು ಮುಂಚೆನೇ ಹೇಳಿದರು. ರಾಹುಲ್ ಗಾಂಧಿ ಅಗ್ನಿಪಥದ ಬಗ್ಗೆ ತಿಳಿದಿಲ್ಲ ಅಥವಾ ಮೋದಿ ಮಾಡಿದ್ದು ಅನ್ನೋ ಏಕೈಕ ಕಾರಣಕ್ಕೆ ವಿರೋಧ ಮಾಡಲೇಬೇಕಲ್ಲ ಅಂತ ವಿರೋಧ ಮಾಡ್ತಾ ಇರೋ ಹಾಗಿದೆ. ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಹೇಳಿರೋ ವಿಚಾರದಲ್ಲಿ ಅನೇಕ ತಪ್ಪಿದೆ. ಎಲ್ಲವೂ ಸರಿ ಇಲ್ಲ, ಎಲ್ಲವೂ ತಪ್ಪಿಲ್ಲ ಅಂತ ಹೇಳ್ತಿಲ್ಲ. ಅಗ್ನಿಪಥ ಯೋಜನೆ ಅಂದರೆ ಏನು, ಅಲ್ಲಿ ಸಿಗೋ ಸೌಲಭ್ಯಗಳು ಏನೇನು ಅನ್ನೋದನ್ನು ನೋಡಿದರೆ ರಾಹುಲ್ ಗಾಂಧಿ ಎಂಥ ಅಪ್ರಬುದ್ಧ ಅನ್ನೋದು ಅರ್ಥ ಆಗಿಬಿಡುತ್ತೆ. ಅಗ್ನಿಪಥ ಯೋಜನೆ ಅನ್ನೋದು ಶಾರ್ಟ್ ಟೈಮ್ ಮಿಲಿಟರಿ ಸರ್ವಿಸ್. ಅಗ್ನಿಪಥ ಯೋಜನೆಯಡಿ ದೇಶದ ಯುವಕರಿಗೆ ಸೇನೆಗೆ ಸೇರುವ ಒಂದು ಅವಕಾಶ ಸಿಗುತ್ತೆ. ಆ ಯೋಜನೆಯಲ್ಲಿ ಸೆಲೆಕ್ಟ್ ಆದ ಯುವಕರನ್ನು ಅಗ್ನಿವೀರ ಅಂತ ಕರೀತಾರೆ. ಬಟ್ ದೇಶ ಪ್ರೇಮ ಬೇಕಾಗುತ್ತೆ. ವಿದೇಶದಲ್ಲಿ ಕೂತು ಭಾರತವನ್ನು ಆಡಿಕೊಳ್ಳೋ ಮನಸ್ಥಿತಿ ಇದ್ದರೆ ಕಷ್ಟ ಆಗುತ್ತೆ. ಅಗ್ನಿಪಥ ದೇಶಭಕ್ತಿ ಇರೋ ಹುಡುಗರಿಗೆ 4 ವರ್ಷಗಳ ಅವಧಿಗೆ ಸೇನೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ನೀಡುತ್ತೆ. ಆಗಲೇ ಹೇಳಿದಾಗೆ ಇದೊಂದು ಶಾರ್ಟ್ ಟೈಮ್ ಆರ್ಮಿ ಜಾಬ್. ಇದರಲ್ಲಿ ಅಗ್ನಿವೀರರಿಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನೋಡೋಕ್ಕಿಂತ ಮೊದಲು ರಾಹುಲ್ ಗಾಂಧಿ ಹೇಳಿರೋ ಬಡವರ ಮನೆ ಮಕ್ಕಳಿಗೆ ಅಗ್ನಿವೀರ ಅಂತ ಕರೆದು ಏನೂ ಕೊಡಲ್ಲ ಅಂತಾರೆ ಅಂದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ. गरीब घर का बेटा जिसको अग्निवीर नाम दिया है, इस अग्निवीर को ना शहीद का दर्जा मिलेगा, ना पेंशन मिलेगी, ना कोई सुविधा मिलेगी, ना कैंटीन मिलेगी. ಫಸ್ಟ್ ಆಫ್ ಆಲ್, ಅಗ್ನಿವೀರನಾಗೋಕ್ಕೆ ಆಯ್ಕೆ ಆಗುವಾಗ ನಿನ್ನ ಹತ್ರ ನಿಮ್ಮ ಅಪ್ಪನ ಹತ್ರ ಎಷ್ಟು ದುಡ್ಡಿದೆ, ನೀನು ಬಡವನ ಶ್ರೀಮಂತನ ಏನು ಕೇಳಲ್ಲ. ಏನೇನು ಅರ್ಹತೆ ಇರಬೇಕು ಅಂದರೆ ಮೊದಲು ಭಾರತೀಯನಾಗಿರಬೇಕು. ಅಜ್ಜಿ ಮನೆ ಇಟಲಿ ಆದರೂ ಓಕೆ, ಆದರೆ ಭಾರತದ ಪೌರತ್ವ ಇರಬೇಕು. ರಾಹುಲ್ ಗಾಂಧಿ ಹತ್ರನೇ ನೀವೇ ಅಪ್ಲೈ ಮಾಡಿ ಅನ್ನೋಣ ಅಂದರೆ ಆಗಲ್ಲ. ಯಾಕೆಂದರೆ ಅಗ್ನಿವೀರನ ವಯಸ್ಸು 17.5 ವರ್ಷದಿಂದ 23 ವರ್ಷದ ಒಳಗೆ ಮಾತ್ರ ಇರಬೇಕು. 24 ಆದರೂ ಆಗೋದಿಲ್ಲ. ಅಗ್ನಿವೀರನ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ ಬೇಕು. ಇಂತಿಷ್ಟೇ ಓದಿರಬೇಕು ಅದು ಏನೂ ಇಲ್ಲ. ಏನು ಓದಿದ್ದೀನಿ ಅದನ್ನು ಅವ್ರಿಗೆ ಹೇಳಬೇಕು. ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫು, ಮೆಡಿಕಲ್ ಸರ್ಟಿಫಿಕೇಟ್, ಫೋಟೋ, ಇಷ್ಟು ಸಾಕು. ಆಯ್ಕೆ ಆದಮೇಲೆ ಇಂಡಿಯನ್ ಆರ್ಮಿಗೆ ಕೆಲಸ ಮಾಡೋ ಅದೃಷ್ಟ ಸಿಗುತ್ತೆ. ಸಂಬಳ ಅದನ್ನು ಹೇಳೋಕೆ ಬಂದೆ. ಜಾಯಿನ್ ಆದ ತಕ್ಷಣ 30,000 ರೂಪಾಯಿ ತಿಂಗಳಿಗೆ ಸಂಬಳ. 30,000 ಒಂದು ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ 3,60,000 ಆಗುತ್ತೆ. ಊಟ, ವಸತಿ, ಬಟ್ಟೆ, ಮೆಡಿಸಿನ್ನು ಅಫ್ಕೋರ್ಸ್ ಗೌರ್ಮೆಂಟಿಂದೆ. ಬೇರೆ ಯಾವ ಖರ್ಚು ಇರೋದಿಲ್ಲ. ಸಂಬಳ ಮಿಸ್ ಆಗಲ್ಲ. 2ನೇ ವರ್ಷ ಶುರುವಾಗ್ತಾ ಇದ್ದ ಹಾಗೆ ಹೈಕ್ ಸಿಗುತ್ತೆ. 2ನೇ ವರ್ಷದಿಂದ ಅಗ್ನಿವೀರನ ಸಂಬಳ 33,000 ಪ್ರತಿ ತಿಂಗಳು. 3ನೇ ವರ್ಷಕ್ಕೆ 36,500. 4ನೇ ವರ್ಷ ಅಂದರೆ ಲಾಸ್ಟ್ ಇಯರು 40,000 ತಿಂಗಳ ಸಿಗುತ್ತೆ. 4ನೇ ವರ್ಷಕ್ಕೆ ರಿಟೈರ್ಮೆಂಟ್. ಅಲ್ಲಿಂದ ಬರುವಾಗ ಅಗ್ನಿವೀರನ ಅಕೌಂಟಿಗೆ ಬೀಳೋ ಹಣ ಎಷ್ಟು ಗೊತ್ತಾ? ಈ ಸಂಬಳವನ್ನು ಬಿಟ್ಟು 11,71,000. ಆ ಹಣಕ್ಕೆ ಟ್ಯಾಕ್ಸ್ ಕೂಡ ಇರಲ್ಲ. ಅದೇನು ಕಮ್ಮಿ ಅಮೌಂಟ್ ಏನಲ್ಲ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಿಗಾದರೂ 11,71,000 ಕಮ್ಮಿ ಅಮೌಂಟ್ ಅನಿಸಿದರೆ ಹೇಳಿ, ನಾನು ನನ್ನ ಬ್ಯಾಂಕ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಹೌದು, ಈ ರಾಹುಲ್ ಗಾಂಧಿ ಹೇಳ್ದಂಗೆ ಇಲ್ಲಿ ಪಿಂಚಣಿ ಅಥವಾ ಪೆನ್ಷನ್ ಸಿಗೋದಿಲ್ಲ. ಅದು ಪೂರ್ಣಾವಧಿ ಯೋಧರಿಗೆ ಮಾತ್ರ ಸಿಗುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಟೆಂಪ್ರವರಿ ಆರ್ಮಿ ಸರ್ವಿಸ್. 4 ವರ್ಷದ ಸೇವೆಗೆ ಸೇವಾ ನಿಧಿ ಅಂತ ಕೊಡ್ತಾರೆ.
ಅದರಲ್ಲಿ 11,71,000 ಸಿಗುತ್ತೆ. ವಯಸ್ಸು 25 ಆಗೋದ್ರಲ್ಲಿ ಅಗ್ನಿವೀರ ಲಕ್ಷಾಧೀಶ ಆಗಿರ್ತಾನೆ. ಆಗಲೇ ಹುತಾತ್ಮರಾದರೆ ಏನೂ ಸಿಗಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಅದು ಶುದ್ಧ ಸುಳ್ಳು. 48 ಲಕ್ಷದವರೆಗೆ ಸರ್ಕಾರದಿಂದಲೇ ಇನ್ಶೂರೆನ್ಸ್ ಜಾಯಿನ್ ಆದ ದಿನವೇ ಸಿಕ್ಕಿರುತ್ತೆ. ಹುತಾತ್ಮರ ಕುಟುಂಬಕ್ಕೆ ಆ ದುಡ್ಡು ಹೋಗುತ್ತೆ, ಅದು ಕೂಡ ಟ್ಯಾಕ್ಸ್ ಕಟ್ಟಾಗಲ್ಲ. ಹುತಾತ್ಮರಾದರೆ ಮಾತ್ರವಲ್ಲ, ಅಂಗವಿಕಲರಾದರೂ ಕೂಡ 15 ಲಕ್ಷ ತನಕ ಸಿಕ್ಕೇ ಸಿಗುತ್ತೆ. ಪಿಂಚಣಿ ಇಲ್ಲ ಅನ್ನೋ ವಿಚಾರವನ್ನು ಇಟ್ಕೊಂಡು ಅನೇಕ ಕಡೆಗಳಲ್ಲಿ ಈ ಅಗ್ನಿಪಥ ಬಂದಾಗ ಗಲಭೆಯನ್ನು ಮಾಡಿಸಲಾಯಿತು. 4 ವರ್ಷ ಅಗ್ನಿವೀರನಾಗಿ ಬಂದವನ ಬಳಿ ತಿಂಗಳ ಸಂಬಳವನ್ನು ನಾಜೂಕಿಂದ ಖರ್ಚು ಮಾಡಿ ಉಳಿತಾಯ ಮಾಡಿಕೊಂಡಿದ್ರೆ ಕನಿಷ್ಠ 18ರಿಂದ 20 ಲಕ್ಷ ಅಕೌಂಟಲ್ಲಿ ಇರುತ್ತೆ. ಅಲ್ಲಿಂದ ಬಂದವನು ಅಪ್ರತಿಮ ದೇಶಪ್ರೇಮಿಯಾಗಿರ್ತಾನೆ. ಯೋಧರಿಗಿಂತ ದೊಡ್ಡ ದೇಶಭಕ್ತರು ಯಾರಿದ್ದಾರೆ ಹೇಳಿ? ದುಡ್ಡು ಕೊಡ್ತೀನಿ ಗಡಿಗೆ ಹೋಗಿ ನಿಲ್ಲಿ ಅಂದರೆ ಮುಂದೆ ಎಷ್ಟು ಜನ ಬರ್ತಾರೆ? ಜೀವ ಹೋದರೆ ದೇಶಕ್ಕಾಗಿ ಅಂತ ಮನೆ ಮಕ್ಕಳು ಎಲ್ಲರನ್ನ ಬಿಟ್ಟು ಹೋಗ್ತಾರಲ್ಲ, ಅದೇನು ಸಾಮಾನ್ಯ ಜನರು ಮಾಡೋಕ್ಕೆ ಸಾಧ್ಯನಾ? ಇಂಡಿಯನ್ ಆರ್ಮಿಯಲ್ಲಿ ಇರೋರೆಲ್ಲ ದೇವರ ಮಕ್ಕಳು. ಬಡತನದಿಂದ ಆರ್ಮಿಗೆ ಸೇರ್ತಾರೆ ಅನ್ನೋರನ್ನ ಕಂಡಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಗ್ನಿವೀರನಿಗೆ ಅಷ್ಟೊಂದು ಹಣದ ಜೊತೆಗೆ ಸಮಾಜದಲ್ಲಿ ಅವರ ಗೌರವ ಬೇರೆ ಲೆವೆಲ್ಲಿಗೆ ಹೋಗಿರುತ್ತೆ. ಅಗ್ನಿವೀರನನ್ನು ನೋಡೋ ದೃಷ್ಟಿಯೇ ಬೇರೆ. ಡಿಯರ್ ರಾಹುಲ್ ಗಾಂಧಿ, ನಿಮ್ಮಂಥವರು ಎಷ್ಟೇ ಅಗ್ನಿಪಥದ ಬಗ್ಗೆ ಅಗ್ನಿವೀರರ ಬಗ್ಗೆ ಅಪಪ್ರಚಾರ ಮಾಡಿದರೂ ಕೂಡ 2023ರಲ್ಲಿ 46,000 ಜನ ಅಗ್ನಿವೀರರಾಗಿದ್ದಾರೆ. 3 ವಿಧದ ಸೇನೆಗೆ ಜಾಯ್ನ್ ಆಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅಗ್ನಿವೀರರ ಸಂಖ್ಯೆ ಏರ್ತಾನೇ ಇದೆ. ನಿಮಗೊಂದು ಸಲಹೆ ಕೊಡ್ತೀನಿ. ಇಟಲಿ, ಥೈಲ್ಯಾಂಡ್ ಎಲ್ಲ ಕಡೆ ಹೋಗ್ತಿರಲ್ಲ, ಅದೇ ಥರ ಒಮ್ಮೆ ಆರ್ಮಿ ಕ್ಯಾಂಪ್ಗಳಿಗೂ ಹೋಗಿ ಬನ್ನಿ. ಅಲ್ಲಿ ಅಗ್ನಿವೀರರ ಜೊತೆಗೆ ಮಾತಾಡಿ. ಮೋದಿ ಥರ ರಾಹುಲ್ ಕೂಡ ಆರ್ಮಿ ಬೇಸಿಗೆ ಹೋದ್ರು ಅಂತ ಜನ ಆಡ್ಕೊಳ್ತಾರೆ ಅನ್ನೋ ಭಯ ನಿಮಗೆ ಬೇಡ. ಸೈನಿಕರ ಜೊತೆ ಚರ್ಚೆ ಮಾಡಿ. ಬಟ್ ನೆಹರು ಗ್ರೇಟಾ ಮೋದಿ ಗ್ರೇಟಾ ಅನ್ನೋ ಪ್ರಶ್ನೆ ಮಾತ್ರ ಎತ್ತಬೇಡಿ. ನಾನೊಂದು ಸಲ ರಿಟೈರ್ಡ್ ಆರ್ಮಿ ಮ್ಯಾನ್ ಜೊತೆ ಮಾತಾಡುವಾಗ ನೆಹರು ವಿಚಾರ ಬಂದ್ಬಿಟ್ಟಿತ್ತು. ನಾನು ಹೇಳೋಕ್ಕಾಗಲ್ಲ, ನೀವು ಕೇಳೋಕ್ಕಾಗಲ್ಲ, ಅಷ್ಟೊಂದು ಬೈದಿದ್ರು ನೆಹರುಗೆ, ಬಿಡಿ. ಬಟ್ ನೀವು ಮಾತ್ರ ಹೋಗಿ ಬನ್ನಿ. ಯಾರಿಗೆ ಗೊತ್ತು, ಅಲ್ಲಿಂದ ಬರುವಾಗ ನಿಮ್ಮಲ್ಲೂ ಒಬ್ಬ ದೇಶಭಕ್ತ ಪ್ರತ್ಯಕ್ಷ ಆಗಿರ್ಬೋದು. ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.